ತಾಲೂಕಿನ ಕಸಬಾ ಹೋಬಳಿಯ ಲಕ್ಕುಂಡಹಳ್ಳಿ ಗ್ರಾಮದಲ್ಲಿ ಜಿಕೆವಿಕೆ ಕೃಷಿ ವಿದ್ಯಾಲಯ, ಕೃಷಿ ಇಲಾಖೆ, ಕೆನರಾ ಬ್ಯಾಂಕ್ ಹೊಸಕೋಟೆ ಮತ್ತು ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಕೃಷಿ ಸಿರಿ ವಿಚಾರ ಸಂಕಿರಣ ಹಾಗೂ ಕೃಷಿ ವಸ್ತು ಪ್ರದರ್ಶನದ ಸಮಾರೋಪ ಸಮಾರಂಭ ಏರ್ಪಡಿಸಲಾಗಿದ್ದು, ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಕೃಷಿ ವಿದ್ಯಾಲಯದ ಡೀನ್ ಪ್ರಕಾಶ್ ಮತ್ತು ನಟರಾಜ್ ಅವರು ವಿದ್ಯಾರ್ಥಿಗಳು ಬೆಳೆದ ಬೆಳೆಗಳನ್ನು ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ರೈತ ಗೀತೆಯೊಂದಿಗೆ ದೀಪ ಬೆಳಗಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೇಶದ ಬೆನ್ನೆಲುಬು ರೈತರಾಗಿದ್ದು, ಅತಿವೃಷ್ಟಿ ಅನಾವೃಷ್ಟಿಗಳು ದಿಟ್ಟವಾಗಿ ಎದುರಿಸಿ ದೇಶಕ್ಕೆ ಅನ್ನ ನೀಡುತ್ತಿದ್ದಾನೆ. ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆಯು ಆಹಾರ ಭದ್ರತೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿದೆ. ಕೃಷಿಯಲ್ಲಿನ ಆಧುನಿಕ ತಂತ್ರಜ್ಞಾನವು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನ ಹೆಚ್ಚಿಸಿದೆ. ಇದು ರೈತರಿಗೆ ಆಹಾರ ಭದ್ರತೆ ಮತ್ತು ಆದಾಯವನ್ನ ಸುಧಾರಿಸಿದೆ ಎಂದರು. ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೋಸ್ಕರ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೀವಿ. ಇವತ್ತು ತಾಲೂಕಾದ್ಯಂತ ಸುಮಾರು 4 ಗ್ರಾಮಗಳಲ್ಲಿ, ಇಟ್ಸಂದ್ರದಲ್ಲಿ, ದೊಡ್ಡ ಕೋಲಿಗಲ್ಲಿ, ಐಬಸಾಪುರದಲ್ಲಿ, ಅದೇ ರೀತಿಯಲ್ಲಿ ಇವತ್ತು ಲಕ್ಕೊಂಡಹಳ್ಳಿಯಲ್ಲಿ ಏನು ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಇವತ್ತೇನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಬಂದಿಲ್ಲಿ ಕೃಷಿಯ ವೈಶಿಷ್ಟ್ಯ ಅಂತೇಳಿ ಒಂದು ಕಾರ್ಯಕ್ರಮನ ಏನು ಆಯೋಜನೆ ಮಾಡಿದ್ದಾರೆ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ರೈತರ ವಿಷಯಗಳನ್ನ ಸಾಕಷ್ಟು ನಾವಿಲ್ಲಿ ಹಂಚ್ಕೊಂಡಿದ್ದೀವಿ. ರೈತರಿಗೆ ಈ ಭಾಗದಲ್ಲಿರ್ತಕ್ಕಂಥ ಅಂತರ್ಜಲದ ಸಮಸ್ಯೆ ಆಗಿರ್ಬೋದು, ಯಥೇಚ್ಛವಾಗಿ ಬಳಸ್ತಿರ್ತಕ್ಕಂಥ ಗೊಬ್ಬರ ಆಗಿರ್ಬೋದು, ಔಷಧಿಗಳಾಗಿರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನ ಈಗಾಗಲೇ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಅರಿವಿರ್ತಕ್ಕಂಥದ್ದು, ತಿಳಿವಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇರ್ತಕ್ಕಂಥ ರೈತರು ಕೂಡ ನಮ್ಮ ಭಾಗಗಳಲ್ಲಿ ಹೊಸಕೋಟೆ ಆಗಿರ್ಬೋದು, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಗ್ರಾಮಾಂತರ ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲಿರ್ತಕ್ಕಂಥ ರೈತರು ನಾವೆಲ್ಲರೂ ಕೂಡ ಪ್ರಗತಿಪರ ರೈತರಾಗಿದ್ದೀವಿ. ಬೇರೆ ಬೇರೆ ಜಾಗಗಳಲ್ಲಿ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿಯ ವ್ಯವಸ್ಥೆ ಇದೆ, ಅಲ್ಲಿ ನೀವು ನೋಡಿದ್ರೆ ಒಂದೇ ತಳಿನ ವರ್ಷಾನುವರ್ಷ ಭತ್ತ ಹಾಕಿದ್ರೆ ವರ್ಷಕ್ಕೆ 3 ಸರಿ ಭತ್ತ ತೆಗೆಯೋದು, ಕಬ್ಬು ಹಾಕಿದ್ರೆ 3 ವರ್ಷಕ್ಕೊಂದ್ಸರಿ ಕಬ್ಬನ್ನು ತೆಗೆಯುವಂಥದ್ದು. ಈ ರೀತಿಯಾದಂಥ ಪದ್ಧತಿ ಇದ್ದರೆ ನಮ್ಮಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿಯೋಂಥ ರೈತರಿರ್ತಕ್ಕಂಥದ್ದು. ಬೆಳಗ್ಗೆ 6:30 ಎದ್ದು ಬಂದರೆ ಹಳ್ಳಿ ಕಟ್ಟೆ ಮುಂದೆ ನಮ್ಮ ಹತ್ರ ಯಾರು ರೈತರು ಸಿಗಲ್ಲ. ಎಲ್ಲರೂ ಕೂಡ ತೋಟಗಳಲ್ಲಿ ಶ್ರಮ ಪಡಂತ ಶ್ರಮಜೀವಿಗಳಂತಂದ್ರೆ ನಮ್ಮ ತಾಲೂಕಲ್ಲಿರ್ತಕ್ಕಂಥ ರೈತರಂತೇಳಿ ನಾವೊಂದು ಹೆಮ್ಮೆಯಿಂದ ಹೇಳ್ಕೋಬಹುದು. ಇವತ್ತು ನಾವೇ ಕಣ್ಣಾರೆ ನೋಡಿದೀವಿ, ಹೂಗಳನ್ನ ಏನು ನಮ್ಮ ಲಕ್ಕೊಂಡಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಬೆಳೀತಾರೆ. ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕಂದ್ರೆ ಬೆಳಗ್ಗೆ 4 ಗಂಟೆಗೆ ಹೂಗಳ ಮಾರ್ಕೆಟ್ ಏನಾದರೂ ಸೇರಿದ್ರೆ ಆವತ್ತು ರೈತನಿಗೆ ವ್ಯಾಪಾರ. 4 ಗಂಟೆಗೆ ಮಾರ್ಕೆಟ್ಗೆ ಹೂ ಸೇರ್ಬೇಕಂತಂದ್ರೆ ರಾತ್ರಿ ಹೂನ ಕಿತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಲೋಡ್ ಹಾಕೊಂಡೋಗಿ ಮಾರ್ಕೆಟ್ಗೆ ಹೋದ್ರೆ 4 ಗಂಟೆಗೆ ಸೇರೋಂಥದ್ದು 6 ಗಂಟೆಗೆ ವ್ಯಾಪಾರ ಮುಗೀತದೆ. ಈ ರೀತಿಯಲ್ಲಿ ರೈತನ ಜೀವನ ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಬದುಕಾಗಿರ್ತದೆ. ಇವತ್ತು ಅದಕ್ಕೋಸ್ಕರ ಯಾವ್ಯಾವ ರೀತಿಯಲ್ಲಿ ಅನುಕೂಲಗಳು ನಾವು ಮಾಡಿಕೊಡ್ಬೋದು, ಯಾವ್ಯಾವ ರೀತಿಯಲ್ಲಿ ಅವ್ರಿಗೆ ನಾವು ಮುಂದುವರಿಯೋದಕ್ಕೆ, ಆರ್ಥಿಕವಾಗಿ ಸದೃಢರಾಗಕ್ಕೆ ಏನೇನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಬೋದು ಅಂತೇಳಿ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಕೇಂದ್ರಗಳು ಇವೆಲ್ಲರೂ ಕೂಡ ಇವತ್ತು ನಾವಿಲ್ಲಿ ಬೆಳೆದಿರ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಗಾರ್ಡನಲ್ಲೇ ನೋಡಿದ್ರೆ ಸಾಕಷ್ಟು ತಳಿಗಳು ನಮ್ಮಲ್ಲಿ ಸಂಶೋಧನೆ ಮಾಡಿ ತಂದಿರತಕ್ಕಂಥ ತಳಿಗಳನ್ನ ಇಲ್ಲಿ ಬೆಳೆದಿದ್ದೀವಿ. ರಾಗಿ ಆಗಿರ್ಬೋದು, ರಾಗಿಯಲ್ಲಿ ಇಂಡಾಫೆಲ್ಲ ನಮ್ಮ ವಿಶ್ವವಿದ್ಯಾನಿಲಯದ ತಳಿಗಳೆಲ್ಲ ಸರ್ ಪ್ರಕಾಶ್, ಇಂಡಾಫೆಲ್ಲ ನಮ್ಮ ತಳಿನೇನೆ. ಬಳಿಕ ಬೆಂಗಳೂರಿನ ಜಿಕೆವಿಕೆಯ ನಟರಾಜು ಅವರು ಮಾತನಾಡಿ, ಜೀವನಕ್ಕೆ ಮೊದಲು ಅಗತ್ಯವೆಂದರೆ ಕೃಷಿಯಿಂದ ಸಿಗುವ ಆಹಾರ. ಕೃಷಿ ಇಲ್ಲದಿದ್ದರೆ ಮನುಷ್ಯರಿಗೆ ಆಹಾರ ಹೇಗೆ ಸಿಗುತ್ತದೆ ಎಂದು ಇಡೀ ಜಗತ್ತು ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಭಾರತವು ಮೊದಲು ಕೃಷಿ ಕ್ಷೇತ್ರದಲ್ಲಿ ಹಿಂದುಳಿದಿತ್ತು, ಆದರೆ ಹಸಿರು ಕ್ರಾಂತಿಯಿಂದಾಗಿ ಭಾರತವು ಕೃಷಿಯಲ್ಲಿ ಸ್ವಾವಲಂಬಿಯಾಗಿದೆ ಎಂದರು. ವಿದ್ಯಾರ್ಥಿಗಳು ತಾವು ಕಲ್ತಿರೋದನ್ನು ರೈತರಿಗೆ ತಿಳಿಸಿಕೊಡೋದಕ್ಕಿಂತ ಮುಂಚಿತವಾಗಿ ರೈತರಿಂದ ತಾವು ಏನನ್ನು ಕಲಿಬಹುದು, ಇಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಈ ಕೌಶಲ್ಯತೆಯನ್ನು ಒಂದು ಏನು
ಅವರು ಮುಂದಾಳುಗಳಾಗಿ ಬೆಳಿಬೋದು, ಯಾವ ರೀತಿ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ಬೋದು, ಈ ಒಂದು ಕುಶಲತೆಯನ್ನು ಅವ್ರು ತಿಳ್ಕೊಳ್ಬೋದು. ಮತ್ತು ಯಾವುದೇ ಒಂದು ಕ್ರಿಮಿಕೀಟಗಳನ್ನು ಯಾವ ರೀತಿ ಡಯಾಗ್ನೋಸ್ ಮಾಡಬೇಕು, ಅದಕ್ಕೆ ಯಾವ ರೀತಿ ಔಷಧಿಗಳನ್ನು ತಿಳಿಸಬೇಕು, ಈ ಮಣ್ಣಿಗೆ ಯಾವ ತಳಿಯನ್ನು ರೆಕಮೆಂಡ್ ಮಾಡಬೇಕು, ಇವೆಲ್ಲ ಕುಶಲತೆಗಳನ್ನು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ್ತವ್ಯ ಹೂಡಿದಾಗ ಮಾತ್ರ ಗೊತ್ತಾಗುತ್ತೆ. ತಮಗೆ ಗೊತ್ತಿರ್ಬೋದು, ಈವನ್ ಮೆಡಿಕಲ್ ಸ್ಟೂಡೆಂಟ್ಸು ಒಂದು ವರ್ಷ ಅವರು ವಿಲೇಜ್ ಲೆವೆಲಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ವರ್ಕ್ ಮಾಡಿದಾಗ ಅವರಿಗೆ ಆ ಒಂದು ರೋಗ ರುಜಿನಗಳು ಯಾವ ರೀತಿ ಬರ್ತವೆ, ಅದರ ಲಕ್ಷಣಗಳೇನು, ಅದನ್ನು ಯಾವ ರೀತಿ ಗುರುತಿಸಬೇಕು, ಅದಕ್ಕೇನು ಪರಿಹಾರಗಳನ್ನು ತಿಳಿಸ್ಬೇಕು, ಅದನ್ನ ತಿಳಿಯೋದಕ್ಕೆ ಈ ಒಂದು ವರ್ಷ ಅಥವಾ 6 ತಿಂಗಳು ಬಹಳ ಸಹಾಯಕಾರಿಯಾಗಿರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಲಕ್ಕೊಂಡಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದಾರೆ. ಅದು ನೈಟ್ ಮೀಟಿಂಗ್ಸ್ ಆಗಿರ್ಬೋದು, ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಕ್ಯಾಂಪೇನ್ ಅನಿಮಲ್ ಹೆಲ್ತ್ ಕ್ಯಾಂಪ್ ಅಂತ ಹೇಳಿದ್ರು ಅದಾಗಿರ್ಬೋದು, ಬರಡು ರೋಗ ತಪಾಸಣೆ ಆಗಿರ್ಬೋದು, ಹೀಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ತಾವು ಪುಸ್ತಕದಲ್ಲಿ ಓದಿದ್ರು. ಅದನ್ನು ಒಂದು ಪ್ರಾಕ್ಟಿಕಲ್ ಆಗಿ ಅನುಭವಿಸುವಂಥ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಈ ಒಂದು 3 ತಿಂಗಳು ಇಲ್ಲಿ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನೆನೆಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ನಂತರ ಅಂತಿಮ ವರ್ಷದ BSc ವಿದ್ಯಾರ್ಥಿಗಳನ್ನ ಹಾಗೂ ರೈತರನ್ನ ಮುಖಂಡರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೋಪಾಲಗೌಡರು, ಆನಂದ್ ಅವರು, ಲಕ್ಕೊಂಡಹಳ್ಳಿ ಮಂಜುನಾಥ್ ಅವರು, ಲಕ್ಕೊಂಡಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ವಾಬಸುಂದ್ರ ಬೈರೇಗೌಡರು, ಹರಳೂರು ಹೆಗಡೆ ಅವರು, ರಮಾ ಅವರು ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು.